ಮಾಡಬಾರದು ಅಂತ ಮನಸ್ಸಿರತ್ತೆ. ಯಾವುದೋ ಒಂದು ಒತ್ತಡದಿಂದ ಅಶುಭ ಕರ್ಮ ನಮ್ಮಿಂದ ಆಗತ್ತೆ. ಆದಾಗ ಒಳಗಿದ್ದು ನೀನೇ ಮಾಡಿಸಿದ್ದಿ ದೇವರು, ನನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ಮತ್ತೆ ಇಂತಹ ಅಶುಭ ಕರ್ಮ ನನ್ನಿಂದ ಆಗದೇ ಇರೋ ಹಾಗೆ ಅನುಗ್ರಹ ಮಾಡು ಅಂತ ಕೇಳಿಕೊಳ್ಳುವುದು. ಶುಭ ಕರ್ಮಗಳನ್ನು ಮಾಡಿದಾಗ ಮಾತ್ರ ದೇವರೇ ನೀನೇ ಮಾಡಿಸಿದ್ದು ಒಳಗಿದ್ದು, ಇಂತಹ ಶುಭ ಕರ್ಮಗಳನ್ನು ಮತ್ತೆ ಮತ್ತೆ ನನ್ನಿಂದ ಮಾಡಿಸು, ಇದು ನಿನ್ನ ಪೂಜೆ ಅಂತ ಸ್ವೀಕಾರ ಮಾಡು ಎಂಬುದಾಗಿ ಸಮರ್ಪಣೆ ಮಾಡುವುದು. ಸುಮ್ಮನೆ ನಿಮಗೆ ಬೇಕು ಅಂದ್ರೆ ಕ್ಲಾಸಿಫಿಕೇಶನ್ ಮಾಡೋದಾಗಿದ್ರೆ ಅದನ್ನು ಅರ್ಪಣೆ ಅಂತ ಕರೆಯಬಹುದು. ಅಶುಭ ಕರ್ಮಗಳಿಗೆ ಇಲ್ಲಿ ಸಮರ್ಪಣೆ. ಯಾಕೆಂದ್ರೆ ಇದನ್ನು ಪೂಜಾರೂಪವಾಗಿ ನಾವು ಅರ್ಪಣೆ ಮಾಡ್ತೇವೆ. ಅದು ಕೇವಲ ದೇವರು ಮಾಡಿಸಿದ್ದು ಅಂತ ಮಾತ್ರ ತಿಳಿದು ಮತ್ತೆ ಇಂತಹ ಕಾರ್ಯ ಮಾಡಿಸೋದು ಬೇಡ ಅಂತ ಕೇಳಿಕೊಳ್ತೇವೆ. ಇದನ್ನು ಚೆನ್ನಾಗಿ ತಿಳಿಯಬೇಕು. ಯಾಕೆಂದ್ರೆ ಅನೇಕ ಜನ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡೋಣ ಅಂತ, ಅದಕ್ಕೆ ಶ್ರೀಮದಾಚಾರ್ಯರು ಒಪ್ಪಿಗೆ ಕೊಟ್ಟಿಲ್ಲ.